ಇಂದು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಹೈ ವೋಲ್ಟೇಜ್ ಮೀಟಿಂಗ್ ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಹಾಗೂ ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ನಡೀತಿರತಕ್ಕಂಥ ಸಭೆ. ಸಿದ್ದು ಸಂಪುಟಕ್ಕೆ ಹೊಸ ಮುಖಗಳ ಸೇರ್ಪಡೆ ಚರ್ಚೆ ಸಾಧ್ಯತೆ. ಇಂದು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಹೈ ವೋಲ್ಟೇಜ್ ಕಮಿಟಿ ಮೀಟಿಂಗ್ ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಹಾಗೂ ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಿಡಬ್ಲ್ಯೂಸಿ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ. ಸಿದ್ದು ಸಂಪುಟಕ್ಕೆ ಹೊಸ ಮುಖಗಳು ಸೇರ್ಪಡೆ ಸಾಧ್ಯತೆ. ಹಲವು ನಾಯಕರಿಗೆ ಕೋಕ್, ಸಚಿವರಿಗೆ ಟೆನ್ಷನ್. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ವರ್ಕ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದೆ, ಹೈ ವೋಲ್ಟೇಜ್ ಮೀಟಿಂಗ್ ಇದು. ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಹಾಗೂ ಡಿಸಿಎಂ. ಇನ್ನು ಹೈಕಮಾಂಡ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಮಟ್ಟಿಗೆ ಹೊಸ ಸಂಪುಟ ಪುನರ್ರಚನೆಯ ಅಥವಾ ಸಂಪುಟ ವಿಸ್ತರಣೆಯ ಅಥವಾ ಹೊಸ ಸಂಪುಟ ರಚನೆಯ, ಯಾಕೆಂತಂದರೆ ಇವಾಗ ಕಾಂಗ್ರೆಸ್ಗೆ ಒಂದಷ್ಟು ಆಡಳಿತಕ್ಕೆ ಚುರುಕನ್ನು ಕೊಡಬೇಕಾದಂಥ ಅಗತ್ಯ ಇದೆ. ಕಳೆದ ಒಂದೂವರೆ ವರ್ಷಗಳಿಂದ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಹೋರಾಟಗಳು ಮಾಡಿಕೊಂಡು ವಿಪಕ್ಷಗಳ ಒಂದು ಟೀಕಾಸ್ತ್ರಗಳಿಗೆ ಗುರಿಯಾಗಿದ್ದಂತಹ ಸರ್ಕಾರ ಇವೆಲ್ಲದರ ನಡುವೆ 3 ಕ್ಷೇತ್ರಗಳಲ್ಲಿ ಮತ್ತೆ ಉಪಚುನಾವಣೆಯಲ್ಲಿ ಗೆದ್ದು ಬಿಗಿರ್ತಕ್ಕಂಥದ್ದು. ಅದಕ್ಕೆ ಮತ್ತಷ್ಟು ಚುರುಕನ್ನು ಮೂಡಿಸಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಆ ನಾಯಕನಿಗೆ ಮತ್ತೆ ಸಿದ್ದು ಸಂಪುಟದಲ್ಲಿ ಹೊಸ ಸ್ಥಾನ ಸಿಗುತ್ತಾ? ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ. ಬುಡಕಟ್ಟು ಕಲ್ಯಾಣ ಸಚಿವರಾಗಿದ್ದ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮದ ಹಿನ್ನೆಲೆ ರಾಜೀನಾಮೆಯನ್ನು ಕೊಟ್ಟಿದ್ರು. SITಯಿಂದ ನಾಗೇಂದ್ರಗೆ ಈಗ ಕ್ಲೀನ್ ಚೀಟ್ ಸಿಕ್ಕಿರ್ತಕ್ಕಂಥದ್ದು. ನಾಗೇಂದ್ರ ಎಂಟ್ರಿಗೆ ಕೈ ಹೈಕಮಾಂಡ್ ಈಗ ಒಪ್ಪಿಗೆ ನೀಡತಕ್ಕಂಥ ಸಾಧ್ಯತೆ ಇದೆ. ಮಿನಿ ಸಮರ ಗೆದ್ದ ಜೋಶ್ನಲ್ಲಿ ಇರುವ ಸಿಎಂ ಸಿದ್ದರಾಮಯ್ಯ, ಆ ನಾಯಕನಿಗೆ ಮತ್ತೆ ಸಿದ್ದು ಸಂಪುಟದಲ್ಲಿ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅಂತ. ಯಾಕೆಂತಂದರೆ ಬಿ ನಾಗೇಂದ್ರ ಅವರು ಈ ಹಿಂದೆ ವಾಲ್ಮೀಕಿ ನಿಗಮ ಅದು ಹಗರಣ ಏನು ಕೇಳಿಬಂದಿತ್ತು, ಆರೋಪ ಏನು ಕೇಳಿಬಂದಿತ್ತು, ಅದರ ಬೆನ್ನಲ್ಲೇ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದರು, ವಿಚಾರಣೆಯನ್ನು ಎದುರಿಸಿದರು, ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಕೂಡ ಅನುಭವಿಸಿದರು. ಅದಾದ ಬಳಿಕ ಈಗ SIT ಒಂದು ಕ್ಲೀನ್ ಚಿಟ್ಟನ್ನು ಕೊಟ್ಟ ಬೆನ್ನಲ್ಲೇ ಮತ್ತೆ ಸಚಿವ ಸ್ಥಾನಕ್ಕೆ ಅವರಿಗೆ ಸಿಗುತ್ತಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ಕೇಳಿಬಂದಿತ್ತು. ಇದಕ್ಕೆ ಏಕೆಂತಂದರೆ ಈ ಹಿಂದೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ HD ಕೋಟೆಯ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾಗೇಂದ್ರ ಅವರು ಉಪಚುನಾವಣೆಗಳ ಬಳಿಕ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ, ಅವರಿಗೆ ಕೊಡಲಾಗುತ್ತೆ ಅಂತೇಳಿದರೆ ಇವತ್ತು ಕೂಡ ದೆಹಲಿಯಲ್ಲಿ ಅದೇ ಮಾತನ್ನು ಕೂಡ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸಂಪುಟ ಪುನರ್ರಚನೆ ಅದರ ಬಗ್ಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲ, ಮಾತುಕತೆ ಇಲ್ಲ. ಆದರೆ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಲಾಗಿದೆ. ಅದು ಆದಷ್ಟು ಬೇಗ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇವತ್ತು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿರ್ತಕ್ಕಂಥದ್ದು. ಯಾಕೆಂದರೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ಕಾಂಗ್ರೆಸ್ ಉಪಚುನಾವಣೆಗಳು ಗೆದ್ದ ಬಳಿಕ ಮತ್ತು ಗ್ಯಾರಂಟಿಗಳು ಎಲ್ಲೋ ಒಂದು ಕಡೆ ಜನರ ಮನಸ್ಸನ್ನು ಗೆದ್ದಿವೆ, ಹಾಗಾಗಿ ಜನರು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಒಂದು ಭರವಸೆಯಲ್ಲಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಆಡಳಿತಾರೂಢ ಪಕ್ಷವಾಗಿದೆ, ಆಡಳಿತ ನಡೆಸ್ತಾ ಇದೆ. ಅದಕ್ಕೆ ಮತ್ತಷ್ಟು ಚುರುಕನ್ನು ಮೂಡಿಸಲಿಕ್ಕೆ ಜೊತೆಗೆ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳು, ಹುದ್ದೆಗಳಲ್ಲಿ ಹೊಸ ಜವಾಬ್ದಾರಿಗಳು, ಹೊಸ ನಾಯಕರಿಗೆ ಮಣೆ. ಯಾಕೆಂತಂದರೆ ಪಕ್ಷ ಯಾವತ್ತೂ ಕೂಡ ಒಂದಷ್ಟು ಜನರನ್ನು ಬೆಳೆಸ್ತಕ್ಕಂಥ ಅಗತ್ಯ ಇರ್ತದೆ. ಸೆಕೆಂಡ್ ಲೇಯರ್ ಲೀಡರ್ಗಳು ಮುಖ್ಯ ಆಗುತ್ತೆ. ಹಾಗಾಗಿ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಸಂಕ್ರಮಣ, ಅಧಿವೇಶನಕ್ಕೂ ಮೊದಲೇ ಪುನರ್ರಚನೆ ಆದರೆ ಕೈಗೆ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಒಡೆದ ಮನೆಯಾಗಿರುವ BJPಗೆ ಪ್ರಬಲ ಅಸ್ತ್ರ ಸಿಕ್ಕಂಕಾಗುತ್ತೆ. ಮತ್ತೊಂದೆಡೆ ಸಂಪುಟ ಪುನರ್ರಚನೆಯ ತುರ್ತು ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಚುನಾವಣೆಗಳು ನಡೆಯುವುದಿಲ್ಲ. KPCC ಅಧ್ಯಕ್ಷರನ್ನು ಬದಲಾಯಿಸುವ ಅನಿವಾರ್ಯತೆ ಕೂಡ ಸದ್ಯಕ್ಕಿಲ್ಲ ಅಂತ. ಆದರೂ ಕೂಡ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಸಂಕ್ರಮಣ, ಅಧಿವೇಶನಕ್ಕೂ ಮೊದಲೇ ಏನಾದರೂ ಪುನರ್ರಚನೆ ಆದರೆ ಕೈಗೆ ಒಂಥರ ಡ್ಯಾಮೇಜ್ ಆದಂಗೆ ಆಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂಚೂರು ಡ್ಯಾಮೇಜ್ ಆದಂಗೆ ಆಗುತ್ತೆ. ಒಡೆದ ಮನೆಯಾಗಿರುವ BJPಗೆ ಪ್ರಬಲ ಅಸ್ತ್ರ ಸಿಕ್ಕಂಗಾಗುತ್ತೆ.
ಮತ್ತೊಂದೆಡೆ ಸಂಪುಟ ಪುನರಚನೆಯ ತುರ್ತು ಪರಿಸ್ಥಿತಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕಾಣ್ಬರ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಸಚಿವರುಗಳು ಈಗಾಗಲೇ ಇರ್ತಕ್ಕಂಥದ್ದು ಅವರು ಒಂದು ಪ್ರಬಲವಾದಂಥ ಅವರ ಒಂದು ಸಚಿವಾಲಯ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾಗಿದೆ, ಏನಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಅಧಿವೇಶನದಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಈಗ ಹೊಸದಾಗಿ ಯಾರಿಗೋ ನೀವು ಆ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಹಿಂದೆಲ್ಲ ಏನಾಗಿದೆ, ಯಾವ ರೀತಿ ನಿಭಾಯಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೊರತೆ ಆಗ್ಬೋದು. ಜೊತೆಗೆ ಒಂದಷ್ಟು ಅಸಮಾಧಾನ ಕೂಡ ಹೊರಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕೆಂತಂದರೆ ಈಗಿರ್ತಕ್ಕಂಥ ಸಚಿವ ಸ್ಥಾನನ ಏಕಾಏಕಿ ಬೇರೆಯವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ ಇದ್ದೇ ಇರುತ್ತೆ ಎಂಥವ್ರಿಗಾದರೂ ಕೂಡ. ಆ ಅಸಮಾಧಾನವನ್ನು ಬಿ ಜೆ ಪಿಯವರು ಎನ್ಕ್ಯಾಶ್ ಮಾಡ್ಕೊಬಿಡ್ತಾರಾ? ಯಾಕೆಂತಂದರೆ ಬಿ ಜೆ ಪಿಯಲ್ಲಿ ಒಂದು ಕಡೆ ಒಳಬೇಗುದಿ, ರೆಬಲ್, ಒಳ ಜಗಳಗಳಿರ್ತಕ್ಕಂಥದ್ದು, ಅವ್ರಿಗೆ ಯಾಕೆ ಆಹಾರ ಆಗೋದು ಅಂತ. ಕ್ಯಾಬಿನೆಟ್ ಸರ್ಜರಿ ನಡುವೆ ಈಗ KPCC ಕುರ್ಚಿಗೆ ರೇಸ್. ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ ಈ ಮೂವರ ಪೈಕಿ ಈಗ ಅವ್ರ ಜೊತೆಗೆ KN ರಾಜಣ್ಣ ಕೂಡ ಎಂಟ್ರಿ. DKಶಿ ಬಳಿಕ ಸರಿಸಾಟಿಯಾದ ನಾಯಕನಿಗೆ ಸ್ಥಾನ. ಕ್ಯಾಬಿನೆಟ್ ಸರ್ಜರಿ ನಡುವೆ KPCC ಕುರ್ಚಿಗೆ ಈಗ ರೇಸು ಶುರುವಾಗಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ, ಸಚಿವ MB ಪಾಟೀಲ್, ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಈಗ KN ರಾಜಣ್ಣ ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಈ ಮೂವರ ಜೊತೆಗೆ ಈಗ KN ರಾಜಣ್ಣ ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇರ್ತಕ್ಕಂಥ ಏನಪ್ಪ ಅಂತಂದರೆ DKಶಿ ಬಳಿಕ ಅಂಥದ್ದೇ ಒಬ್ಬ ಕ್ಯಾಪ್ಟನ್, ಅಂಥದ್ದೇ ಒಬ್ಬ ನಾಯಕನನ್ನು ಆ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ. ಸೊ ಹಾಗಾಗಿ ಈಗ KPCC ಕುರ್ಚಿ, KPCC ಅಧ್ಯಕ್ಷ ಗಾದಿ ಏನಿದೆ ಅದಕ್ಕೂ ಕೂಡ ಒಂದು ರೀತಿ ಪೈಪೋಟಿ ನಡೀತಾ ಇದೆ, ರೇಸ್ ನಡೀತಾ ಇದೆ. ಭಾಳ ಮುಖ್ಯವಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, MB ಪಾಟೀಲ್, KN ರಾಜಣ್ಣ ಎಲ್ಲರೂ ಕೂಡ ಹಿರಿಯರು, ಅನುಭವ ಇರತಕ್ಕಂಥವ್ರು, ಒಂದಷ್ಟು ರಾಜಕೀಯ ವಿಚಾರಗಳಲ್ಲಿ ತಮ್ಮದೇ ಆದಂಥ ನಿಲುವನ್ನು, ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದ ರೀತಿಯಲ್ಲಿ, ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನು ರೂಪಿಸ್ಕೊಂಡು ನಡೆಸ್ಕೊಂಡು ಬಂದಿರತಕ್ಕಂಥವ್ರು. ಅನೇಕ ವಿಚಾರಗಳನ್ನು ಅಳೆದು ತೂಗಿ ಕೊಡಬೇಕಾಗುತ್ತೆ. ಯಾಕೆಂತಂದರೆ ಎಲ್ಲೊಂದು ಕಡೆ ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ತಂದಂಥ ಕೀರ್ತಿ ಈಗ DK ಶಿವಕುಮಾರ್ ಮೇಲೆ ಇರ್ತಕ್ಕಂಥದ್ದು, ಆ ಜವಾಬ್ದಾರಿ ಇದೆ. ಅಂಥದ್ದೇ ನಾಯಕನಿಗೆ ಮತ್ತೆ ಮಣೆ ಹಾಕಲು ಈಗ ಕಾಂಗ್ರೆಸ್ ಹೈಕಮಾಂಡು ಚರ್ಚೆಯನ್ನು ಮಾಡ್ತಾಯಿದೆ, ಚಿಂತನೆಯನ್ನು ಕೂಡ ಮಾಡ್ತಾಯಿದೆ ಅಂತಕ್ಕಂಥ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು.